ಇಲ್ಲ ಅಂದರೆ ಅವಳು ಖಂಡಿತ ಸಿಟ್ಟು ಮಾಡ್ಕೊತಾಳೆ. ಗಿರಿ ಮನ್ಸ್ಗೂ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಪೂಜಾ, ವಂಶಿ, ಮಾಯನ್ ನೋಡ್ದ್ಯಾ? ಇಲ್ಲ, ಯಾಕೇನಾಯ್ತು? ಏನಿಲ್ಲ, ಸುಮ್ನೆ ಕೇಳ್ದೆ. ತಿಂಡಿ ಟೈಮ್ ಅಲ್ವಾ, ಅಡ್ಗೆ ಮನೇಲಿ ಇದ್ರೂ ಇರ್ಬೋದು. ಸರಿ, ನಾನ್ ನೋಡ್ತೀನಿ, ನೀ ಹೊರಡು. ಸರಿ. ಹಾಯ್. ಹಾಯ್. ತಿಂಡಿ ರೆಡಿ ಮಾಡ್ತಿದ್ದೀರಾ? ಅಯ್ಯೋ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಅಯ್ಯೋ, ಹಾಗೇನಿಲ್ಲ. ನಂಗೊತ್ತು, ಆಗ್ಲೇ ವಸುಮತಿಯವರು ಬೈದದಕ್ಕೆ ನಿಮ್ಗೆ ನೋವಾಗಿದೆ, ಅದಕ್ಕೆ ಅಳ್ತಿದ್ದೀರಾ ಅಲ್ವಾ? ನೋವಾಗೋದಕ್ಕೆ ಇನ್ನೇನಿದೆ, ದಿನ ಇದ್ದಿದ್ದೆ ಅಭ್ಯಾಸ ಆಗೋಗಿದೆ. ಕೆಲವೊಂದ್ಸಲ ನಮ್ ಕೈಯಿಂದ ಹೇಗ್ ತಪ್ಪಾಗುತ್ತೆ ಅಂದ್ರೆ ಅದಕ್ ಕ್ಷಮೆನೇ ಇರಲ್ಲ. ಅವ್ರ ಕ್ಷಮಿಸೋದು ಇಲ್ಲ. ಬದ್ಲಾಗಿದ್ದೀವಿ ಅಂದ್ರು ನಂಬಲ್ಲ. ಮತ್ತೆ ಈ ಮನೆಯವ್ರನ್ನ ದೂರೋದಕ್ಕಾಗಲ್ಲ ನಾನು. ನಮ್ ಕರ್ಮನ ನಾವ್ ಅನ್ಭವಿಸ್ಲೇಬೇಕಲ್ವಾ? ಅಯ್ಯೋ, ನಾನ್ ನೋಡಿ ನಿಮ್ ಹತ್ರ ಯಾಕಿದನ್ನೆಲ್ಲ ಹೇಳ್ತಿದ್ದೀನಿ. ಪರವಾಗಿಲ್ಲ, ನೀವ್ ನನ್ನ ಹತ್ರ ಏನ್ ಬೇಕಾದ್ರೂ ಶೇರ್ ಮಾಡ್ಕೋಬಹುದು. ಆಗ ನಿಮ್ ಮನ್ಸು ಹಗುರ ಆಗತ್ತೆ. ಥ್ಯಾಂಕ್ ಯು ವಂಶಿ. ಮೊದಲನೇ ಸಲ ಈ ಮನೆಯಲ್ಲಿ ನಾನು ಒಬ್ಬಂಟಿ ಅಂತ ಅನ್ನಿಸ್ತಿಲ್ಲ. ನೀನ್ ಮದ್ವೆ ಆಗಿ ಮನೆ ಸೊಸೆಯಾಗಿ ಬಂದ್ರೆ ನನ್ ಮನ್ಸಲ್ಲಿರೋ ಮಾತುಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದ್ ಜೀವ ಈ ಮನೇಲಿದೆ ಅಂತ ಖುಷಿ ಆಗ್ತಿದೆ. ಹಾ, ತಿಂಡಿ ಮಾಡೋದಿಕ್ಕೆ ಏನಾದ್ರೂ ಸಹಾಯ ಮಾಡ್ಲಾ? ನನಗೆ ಅಡ್ಗೆ ಮಾಡಕ್ ಬರಲ್ಲ, ಆದ್ರೆ ನೀವ್ ಹೇಳಿದ್ರೆ ಹೆಲ್ಪ್ ಮಾಡ್ತೀನಿ. ಏನು ಬೇಡ, ಅಮ್ಮ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಹೌದು, ನೀವ್ಯಾಕೆ ಅದೆಲ್ಲ ಮಾಡ್ಬೇಕು? ನಾಳೆ ನಾವಿಬ್ರು ಈ ಮನೆ ಸೊಸೆ ಆಗೋರು, ಕೆಲ್ಸನ ಇಬ್ರು ಹಂಚ್ಕೊಂಡು ಖುಷಿಯಾಗಿ ಮಾಡೋಣ ಅಂತ. ನಿಮ್ ಮಾತ್ ಕೇಳಕ್ಕೆ ಖುಷಿ ಆಗತ್ತೆ. ಒಂದ್ ನಿಮಿಷ ಕಾಫಿ ಕೊಡ್ತೀನಿ, ಕುಡೀರಿ. ತಗೊಳ್ಳಿ. ನೀವ್ ಕುಡಿದ್ರಾ? ಇಲ್ಲ, ನಾನ್ ಆಮೇಲೆ ಕುಡಿತೀನಿ, ನೀವ್ ಕುಡೀರಿ. ಫಸ್ಟ್ ನೀವ್ ಕುಡೀರಿ. ಅಯ್ಯೋ ಬೇಡ, ನಾನ್ ಆಮೇಲೆ ಕುಡಿತೀನಿ, ನೀವ್ ಕುಡೀರಿ. ನಾನ್ ಕುಡಿತೀನಿ ಅನ್ನಲ್ಲ. ಇದುವರೆಗೂ ಈ ಮನೆಯಲ್ಲಿ ಯಾರು ನಂಗೆ ಯಾವ್ದಕ್ಕೂ ಒತ್ತಾಯ ಮಾಡಿಲ್ಲ. ಒಂದ್ ತೊಟ್ ನೀರ್ ಕುಡ್ದ ಅಂತಾನೂ ಕೇಳಿಲ್ಲ. ನೀವ್ ಒತ್ತಾಯ ಮಾಡಿ ಕಾಫಿ ಕುಡಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬೇಜಾರ್ ಮಾಡ್ಕೋಬೇಡಿ, ಖಂಡಿತ ನೀವ್ ಈ ಮನೆ ಹಿರಿ ಸೊಸೆ ಆಗ್ತೀರಾ. ಆಗ ಎಲ್ಲ ಒಳ್ಳೇದಾಗತ್ತೆ. ನಾನು ಅದೇ ಕ್ಷಣಕ್ಕೋಸ್ಕರ ಕಾಯ್ತಿದ್ದೀನಿ. ಆಮೇಲಿದೆ ನಿನಗ್ ಮಾರಿ ಹಬ್ಬ. ಅಮ್ಮ, ಗಿರಿಯಲ್ಲಿ ನಂಗೊತ್ತಿಲ್ಲ ಅಪ್ಪ. ದಿನ ಲೇಟ್ ಮಾಡ್ತಾನೆ. ಹಿಂಗೆ ಆದ್ರೆ ನಾನು ಅವನ್ನ ಬಿಟ್ಟು ಹೋಗ್ತೀನಿ ಅಷ್ಟೇ. ಅಯ್ಯಪ್ಪ, ದಿನ ಬೆಳಗಾದ್ರೆ ಏನಾದ್ರೂ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ. ಅದೇನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ ಹೋಗಿ. ವಂಶಿ, ಎಕ್ಸಾಮ್ ಇರೋದ್ ನನ್ಗೆ, ನೀನಾಗ್ ಬುಕ್ ಇಟ್ಕೊಂಡಿದ್ಯಾ? ಅಲ್ಲ, ಇದು ಬರೀ ನಾವೆಲ್ ಅಷ್ಟೇ. ಪೂಜಾ, ಅಮ್ಮ, ಇವಳು ಕೃಷ್ಣನ್ ಮದ್ವೆ ಆಗೋಳು ಕಣೆ. ನಿನಗ ಅತ್ತಿಗೆ, ಬಾಯ್ ತುಂಬಾ ಅತ್ಗೆ ಅಂತ ಕರಿ, ವಂಶಿ ಅಂತೆ. ಓ ಹೌದಾ? ಅದ್ಕೆ ಎಕ್ಸಾಮ್ ಇರೋದ್ ನನ್ಗೆ, ನೀವ್ಯಾಗ ಬುಕ್ ಇಟ್ಕೊಂಡಿದ್ದೀರಾ ಅದ್ಕೆ? ಇವಾಗ ಸರಿ ಹೋಯ್ತಾ? ವಂಶಿ, ಆಗ್ಲಿಂದಲೂ ನಿಂತೇ ಇದೆಯಲ್ಲಮ್ಮ, ಬಾಮ್ಮ ಕುತ್ಕೋ. ಪರವಾಗಿಲ್ಲ ಆಂಟಿ. ಆಂಟಿ ಅಲ್ಲಮ್ಮ, ಅತ್ತೆ ಅಂತ ಕರಿಬೇಕು. ನನ್ನ ಹೆಂಡತಿ ಆಂಟಿನೇ, ಆದ್ರೆ ಅದು ಬೇರೆ ವಿಷಯ. ಓಹೋ, ನೀವೇನು ನವ ತರುಣ. ನಾನಜ್ಜಿ ಆದ್ರೆ ನೀವು ಮುದುಕ. ಹೌದು ವಿಶಾಲು, ಅದಕ್ಕೆ ಮಗನ ಮದುವೆ ಮಾಡ್ತಾ ಇರೋದು ಅಲ್ವಮ್ಮ ವಂಶಿ? ಹ್ಞೂ ಮಾವ.